ರಾಜ್ಯಾದ್ಯಂತ ಈಗಾಗಲೇ ನಕಲಿ ಔಷಧಿಗಳ ವಿರುದ್ಧ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಸಮರವನ್ನು ಸಾರಿರುವಂಥದ್ದು. ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಅಂದರೆ ಪತ್ತೆಯಾಗಿರುವಂಥ ನಕಲಿ ಔಷಧ ಜಾಲವನ್ನು ಭೇದಿಸಲು ಯಶಸ್ವಿಯಾಗಿರುವ ಆರೋಗ್ಯ ಇಲಾಖೆ ಇದೀಗ ಇದೇ ರೀತಿಯಾದ ಒಂದು ಸಂಪೂರ್ಣ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಸೊ ಸಾರ್ವಜನಿಕರು, ಅದರಲ್ಲೂ ರೋಗಿಗಳು, ಆಸ್ಪತ್ರೆಯಲ್ಲಿ ದಾಖಲಾಗಿರುವವರು ಯಾವ ರೀತಿಯಾದ ಔಷಧಗಳನ್ನು ಬಳಕೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊಂದಲದ ವಿಚಾರ. ಈ ಕುರಿತು ಸಾಕಷ್ಟು ದುಬಾರಿ ಬೆಲೆಯ ಔಷಧಿಗಳನ್ನು ಕೊಂಡುಕೊಳ್ಳುವ ಪರಿಸ್ಥಿತಿ ಇದೀಗ ಎಲ್ಲ ಜನಸಾಮಾನ್ಯರಾಗಿರುವಂಥದ್ದು. ಅದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದು ಯಾರಿಗೂ ಸಹ ಅಂದರೆ ಗೊತ್ತಾಗಲಾರದಂಥ ಸನ್ನಿವೇಶದಲ್ಲಿ ಔಷಧ ಮಾರಾಟ ಜಾಲ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಖ್ಯಾತ ವೈದ್ಯರು ಜೊತೆಗೆ ಆರೋಗ್ಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬೆ ಅವರಿದ್ದಾರೆ. ಅವರನ್ನ ಮಾತನಾಡಿಸಿ ಈ ಬಗ್ಗೆ ಮಾಹಿತಿ ಪಡೆಯುವ ಪ್ರಯತ್ನವನ್ನು ಮಾಡೋಣ. ಸರ್, ಈ ನಕಲಿ ಔಷಧಿ ಜಾಲ ಅಂದರೆ ಏನು? ಇದು ನೋಡಿ, ಏನಂದರೆ ಈಗ ಫೇಕ್ ಮೆಡಿಸಿನ್ಸು, ಇನ್ನು ಕೆಲವು ಮೆಡಿಸಿನ್ಸ್ ಇರ್ತವೆ ಬೇರೆ ಬೇರೆ ಕಡೆ, ಜೆನ್ರಿಕ್ ಮೆಡಿಸಿನ್ಸ್ ಅಂತ. ಈಗ ಗುಜರಾತಲ್ಲಿ ಅಹಮದಾಬಾದ್ ಅಂತ ಒಂದು ಸಿಟಿಯಿಂದ ಈ ಥರದ್ದನ್ನು ಇದಂದಲ್ಲ, ತೆಲಂಗಾಣ ಮತ್ತು ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಿಂದ ಹೈಯೆಸ್ಟು ಪ್ರೊಡಕ್ಷನ್ ಆಗುವಂಥದ್ದೇ ಅಹಮದಾಬಾದಲ್ಲಿ, ಗುಜರಾತ್ದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಿದ್ದಾವೆ. ಅಲ್ಲಿಂದನೇ ಪ್ರೊಡಕ್ಷನ್ ಆಗಿಬರ್ತವೆ. ಅಲ್ಲಿ ತುಂಬ ಲೋ ಕಾಸ್ಟಲ್ಲಾಗಿರೋಂಥ ಮೆಡಿಸಿನ್ಸ್ನ ತಂದು ರೀಪ್ಯಾಕಿಂಗ್ ಮಾಡ್ತಾರೆ. ಅಂದರೆ ಈಗ ಏನಿರುತ್ತಲ್ಲ, ಅದು ಮೆಡಿಸಿನ್ಸ್ ಇರುತ್ತಲ್ಲ, ಅದಕ್ಕೆ ಔಷಧಿ ಒಳಗಡೆ ತುಂಬ ಲೋ ಸ್ಟ್ಯಾಂಡರ್ಡ್ ಇರುತ್ತೆ ಮತ್ತು ಮೇಲೆ ಪ್ಯಾಕಿಂಗ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಗ ಇದೆ ನೋಡಿ 266/2026 ಒಂದು FIR ಆಗುತ್ತೆ. ಆ FIR ಅಲ್ಲಿ ಹೇಳ್ತಾರೆ ಈ ಥರ ನಕಲಿ ಔಷಧಿಗಳನ್ನು ಸಂಗ್ರಹ ಮಾಡೋದಕ್ಕೆ FIR ಮಾಡ್ತಾರೆ. ಇದರಲ್ಲಿ ಯಾರೂ ಈ ಆರೋಪಿಗಳನ್ನು A1 A2 ಈ ಥರ ಯಾವುದೂ ಮಾಡಿಲ್ಲ. ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಕಾರ್ಬೋಪಾ 450 ಅಂತ ಇದು ಲಿವರ್, ಇದು ಲಂಗ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರೋಂಥ ಇದು ಮೆಡಿಸಿನ್ಸು. ಈ ಥರದ್ದು ಮೆಡಿಸಿನ್ಸ್ ಇರುತ್ತೆ. ಬಟ್ ಏನಂದರೆ ಇದರಲ್ಲಿ ಏನು ಗೊತ್ತಾಗಲ್ಲ. ಈ ಥರ ಪ್ಯಾಕಿಂಗ್ ಇರುತ್ತಲ್ಲ, ಭಾಳಷ್ಟು ಜನಕ್ಕೆ, ನಾನು ಡಾಕ್ಟರ್ ಆಗಿದ್ರು ನಾನು ಇದು ಅಸಲಿನ ನಕಲಿನ ಕಂಡು ಹಿಡಿಯೋದು ಭಾಳ ಕಷ್ಟ ಆಗುತ್ತೆ. ಆದರೆ ಇದರಲ್ಲಿ ನಿಮಗೆ ಹೇಳ್ತೀನಿ ಏನಂದರೆ, ಈ ಪ್ಯಾಕಿಂಗ್ ಇರುತ್ತಲ್ಲ ಮೇಲೆದು, ಒಳಗಡೆ ಔಷಧಿನ ಬಿಟ್ಬಿಟ್ಟು ಬರೀ ಪ್ಯಾಕಿಂಗ್ ಮಾತ್ರ ರೆಡಿ ಮಾಡ್ತಾಯಿದ್ರು. ಎಲ್ಲಿ ಈಗ ಸಿಕ್ಕಿರೋಂಥ ಬಿಡದಿಯಲ್ಲಿ ಅಂತ ಸಿಕ್ಕಿರೋಂಥದ್ದು ಬರೀ ಮೇಲೆ ಪ್ಯಾಕಿಂಗ್ ಮಾಡೋವಂಥದ್ದು, ಒಳಗಡೆದು ಏನಿದೆಯಲ್ಲ ಅದಕ್ಕೂ ಲೇಬಲಿಂಗ್ ಮಾಡೋವಂಥದ್ದು, ಈ ಥರದ್ದನ್ನು ಮಾಡ್ತಾಯಿದ್ರು. ಮತ್ತು ಈ ಥರ ಲೀಫ್ಲೆಟ್ಸ್ಗಳನ್ನು ಮಾಡ್ತಾಯಿದ್ರು ಫೇಕ್ ಆಗಿ. ಈಗ ಏನು ಮಾಡಬೇಕಾಗಿದೆ ಅಂದರೆ, ಸರ್ಕಾರ ಇದ್ರ ಮೇಲೆ ನೋಡಿ, ಒಂದಕ್ಕೆ ಬಾರ್ ಕೋಡ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ಬಾರ್ ಕೋಡ್ ಇದೆ. ಇನ್ನು ಕೆಲವಕ್ಕೆ QR ಕೋಡ್ನ ಮಾಡಬೇಕು. ಈಗ ಯಾವುದಾದ್ರೂ ಒಂದು ಔಷಧಿ ಅರ್ಸಲಿನ ನಕಲಿ ಅಂತ ಕಂಡುಹಿಡಬೇಕಾದ್ರೆ ಅದ್ಮೇಲೆ QR ಕೋಡ್ ಇದ್ದರೆ ಆ QR ಕೋಡ್ ಸ್ಕ್ಯಾನ್ ಮಾಡಿದರೆ ಆ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯ ವೆಬ್ಸೈಟ್ಗೆ ಹೋಗ್ಬೇಕು. ಅಲ್ಲಿ ಎಕ್ಸ್ಪೈರಿ ಡೇಟು, ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು ಎಲ್ಲ ಬರಬೇಕಾಗಿರೋಂಥದ್ದು. ಆದರೆ ದುರಾದೃಷ್ಟ ಇಲ್ಲಿ ಎಲ್ಲ ಔಷಧಿಗಳು ತಂದಿದ್ದು ಇದ್ರ ಮೇಲೆ ಯಾವುದು QR ಕೋಡ್ ಇಲ್ಲವೇ ಇಲ್ಲ. ಬೇರೆ ಕಂಟ್ರಿಗಳಲ್ಲಿ US, ಕೆನಡಾ, ಜರ್ಮನಿ ಅಂತ ದೇಶಗಳಲ್ಲಿ QR ಕೋಡ್ಗಳನ್ನು ಮಾಡಿದ್ದಾರೆ. ಮತ್ತು ಇವಾಗ ಈ ಲೈಸೆನ್ಸನ್ನು ಕೊಡ್ತಾರಲ್ಲ, ಈ ಪ್ರೊಡಕ್ಷನ್ ಮಾಡುವಾಗ ಇದು ಕ್ವಾಲಿಟಿ ಚೆಕ್ ಅಂತಾರೆ, QC ಚೆಕ್ ಅಂತ ಮಾಡ್ತಾರೆ. ಅದು ಯಾವುದೂ ಮಾಡೋದೇ ಇಲ್ಲ. ಹಾಗಾಗಿ ಈ ಥರ ಮಾಫಿಯಾ ಇದು 5 ಕೋಟಿ ರೂಪಾಯಿ ಸಿಕ್ಕಿರೋಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಈ ಥರದ್ದು ಬೇರೆ ರಾಜ್ಯಗಳಲ್ಲಿ ಇದು ಇಂಟರ್ನ್ಯಾಷನಲ್ಲು, ನ್ಯಾಷನಲ್ ಲಿಂಕಿಗೆ, ಏನೋ ದುಬೈಗೆ ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಅಸಲಿ ಯಾವುದು ನಕಲಿ ಯಾವುದು ಕಂಡು ಹಿಡಿಯೋದು ಭಾಳ ಕಷ್ಟ ಆಗಿರುತ್ತೆ. ನಿಜವಾಗಲೂ ಕ್ವಾಲಿಫೈಡ್ ಆಗಿರುವಂಥ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರ್ ಯಾವ್ದು ಬರೆದಿರ್ತಾರೆ ಅದನ್ನೇ ಮೆಡಿಸಿನ್ಸ್ ತೊಗೋಬೇಕು. ಭಾಳ ಜನಕ್ಕೆ ಏನಂತೆ, ಇದು 100 ರೂಪಾಯಿ ಮೆಡಿಸಿನ್ಸ್ ಇರುತ್ತೆ, ಹೊರಗಡೆ 30 ರೂಪಾಯಿ ಸಿಗುತ್ತೆ, ಡಾಕ್ಟರ್ ಹತ್ರ ಹೋದರೆ 100 ರೂಪಾಯಿ ಆಗುತ್ತಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಜನ ಹೋಗಿ ಹೊರಗಡೆ ತೊಗೋತಾರೆ. 100 ರೂಪಾಯಿ ಔಷಧಿನ 30 ರೂಪಾಯಿ ಹೇಗೆ ಕೊಡ್ತಾ ಇದ್ದಾನೆ ಅಂತ ಜನ ನೋಡೋದೇ ಇಲ್ಲ. ಅವ್ರಿಗೆ ಕಡಿಮೆ ಸಿಗ್ತಾ ಇದೆಯಲ್ಲ ಅಂದ್ಕೊಂಡ್ಬಿಟ್ಟು ಏನಾದ್ರು ತೊಗೋತಾರೆ. ಆದರೆ ಅದು ಫೇಕ್ ಆಗಿರುತ್ತೆ. ಮತ್ತು ಈಗ ಅಷ್ಟು ಕಡಿಮೆಗೆ ಹೇಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಈ ಕಾರಣಗಳಿಂದ ಯಾವುದು ಕಡಿಮೆ ಇರುತ್ತೋ ಅದರಲ್ಲಿ ಮೋಸ ಅಂತಂದು ಇದ್ದೇ ಇರುತ್ತೆ. ಹಾಗಾಗಿ 70% ಮಾರ್ಜಿನ್ ಇರೋದಿಲ್ಲ. ಇದಕ್ಕಾಗಿ ಜನ ಎಲ್ಲ ಏನಂದರೆ ಜಾಗೃತಿ ಆಗಬೇಕು. ಮತ್ತು ಈ ಔಷಧಿ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಕ್ವಾಲಿಫೈಡ್ ಡಾಕ್ಟರ್ ಆಗಿರೋಂಥದ್ದು, ಎಜುಕೇಟೆಡ್ ಆಗಿರೋಂಥವ್ರು ಇದು ಭಾಳಷ್ಟು ಏನಂದರೆ, ಇದು ಜನರಲ್ ಡ್ರಗ್ಸನ್ನು ಮಾಡಲೇ ಇಲ್ಲ ಅವರು. ಭಾಳಷ್ಟು ICU ಡ್ರಗ್ಸ್ಗಳನ್ನು ಅಥವಾ ಕ್ಯಾನ್ಸರ್ ಸಂಬಂಧಪಟ್ಟಿದ್ದ ರೋಗಿಗಳಿಗೆ ಸಂಬಂಧಪಟ್ಟಿರೋಂಥ ಔಷಧಿಗಳನ್ನ ಮಾಡಿರೋಂಥದ್ದು. 600 ರೂಪಾಯಿ ಮುಖಬೆಲೆ ಇಲ್ಲಿರೋಂಥ ಔಷಧಿಗಳನ್ನು 6000 ಮಾಡಿರೋಂಥದ್ದು ಎಲ್ಲ ಕಂಪ್ಲೀಟಾಗಿ ಫೇಕ್ ಮಾಡಿರೋಂಥದ್ದು. ಇದರಲ್ಲಿ ಏನಂದರೆ, ಈ ಯಾರ್ಯಾರು ಇದ್ದಾರಲ್ಲ, ಇದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿದವರು, ಅಲ್ಲಿ ಸೆಕ್ಯೂರಿಟಿ ಗಾರ್ಡು, ಇಡೀ ಹೋಲ್ ಸ್ಟಾಫನ್ನೇ ಜೈಲಲ್ಲಿ ಇರಬೇಕಾಗಿರೋಂಥದ್ದು. ಯಾಕಂದರೆ ಅವರು ಈ ಕ್ರೈಮಲ್ಲಿ ಬಾಗಿರೋಂಥದ್ದು. ಇದು ಮೆಡಿಕಲ್ ಮಾಫಿಯಾ ಅಲ್ಲ, ಇದೊಂಥರ ಮೆಡಿಕಲ್ ಟೆರರಿಸಮ್ ಇದ್ದಂಗೆ. ಯಾರು ಪಾಕಿಸ್ತಾನದವ್ರು ಬಾಂಬ್ ಹಾಕಿದರೆ ಯಾರು ಹಾಕಿದ್ರು ಅಂತ ಗೊತ್ತಾಗುತ್ತೆ, ಅಥವಾ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನು ಅಲ್ವೇ ಇಲ್ಲ. ಇದನ್ನು ದಿನನಿತ್ಯ ನರಳಿ ಸಹ, ಈಗ ಮೊದಲೇ ಕ್ಯಾನ್ಸರ್ ಪೇಷಂಟ್ ಇರ್ತಾನೆ, 600 ರೂಪಾಯಿ ಔಷಧಿನ 6000ಕ್ಕೆ ಮಾರಾಟ ಮಾಡಿ ಅವ್ರಿಗೆ, ಮತ್ತು ಡಾಕ್ಟರ್ಸ್ಗೂ ಗೊತ್ತಾಗಲ್ಲ. ಇದನ್ನು ಆ್ಯಸ್ ಎ ಡಾಕ್ಟ್ರಾಗಿ ನಾವು ಬರ್ದಿರ್ತೀವಿ, ನಾನು ಮೇಲೆ ಮಾತ್ರ ನೋಡಿದ ಮೇಲೆ ಹಾಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಥರ ಎಲ್ಲೆಲ್ಲಿ ಸಪ್ಲೈ ಮಾಡಿದರೆ ಆ ಸಪ್ಲೈ ಚೈನ್ನ ಕಟ್ ಮಾಡಬೇಕು. ಯಾವ ಹೋಲ್ಸೇಲರ್ಗೋ, ರಿಟೇಲರ್ಗೋ, ಅಥವಾ ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅದನ್ನು ಕಟ್ ಮಾಡಿ, ಅದನ್ನು ಅಲ್ಲಿಂದ ಚೈನ್ ಲಿಂಕನ್ನು ಕಟ್ ಮಾಡಿ ಈ ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕಾಗಿರೋಂಥದ್ದು. ಸರ್, ಈಗ ಮುಖ್ಯವಾಗಿ ನೀವು ಹೇಳಿದ್ರಿ, ಈಗ ಸಾಮಾನ್ಯವಾಗಿ ನಮಗೆ ಏನಾದರೂ ಅನಾರೋಗ್ಯ ಬಂದರೆ
ಔಷಧಿಗಳನ್ನು ತೆಗೆದುಕೊಂಡು ಅದನ್ನು ಆರಾಮ ಗುಣಪಡಿಸ್ಕೊಳ್ತೀವಿ. ಆದರೆ ಈ ನಕಲಿ ಔಷಧಿಗಳನ್ನು ತೆಗೆದುಕೊಂಡ್ರೆ ಮತ್ತೆ ಯಾವೆಲ್ಲ ಸಮಸ್ಯೆಗಳಾಗ್ತವೆ, ದುಷ್ಪರಿಣಾಮಗಳು ಆರೋಗ್ಯದ ಮೇಲೆ? ಈಗ ನೋಡಿ, ನಕಲಿ ಔಷಧಿ ಅಂದರೆ ಈಗ ಕ್ಯಾನ್ಸರ್ ಸಂಬಂಧಪಟ್ಟ ಔಷಧಿನ ತೊಗೋಬೇಕಾಗಿರೋದು ಆವಾಗ ಕ್ಯಾನ್ಸರ್ಗೆ ಗುಣಮುಖ ಆಗುವಂಥದ್ದು ಅಥವಾ ಅದಕ್ಕೆ ಮೇಂಟೆನೆನ್ಸ್ ಆಗುವಂಥದ್ದು ಆಗುತ್ತೆ. ಅದು ಕ್ಯಾನ್ಸರ್ ಸಂಬಂಧಪಟ್ಟ ಔಷಧಿನೇ ಇಲ್ಲದೆ ಇರುವಾಗ, ಒಂದು ಫೇಕ್ ಆಗಿ ಔಷಧಿ ಇರುವಾಗ ಯಾವುದೇ ರೀತಿಯಿಂದ ಉಪಯೋಗನೇ ಆಗೋದಿಲ್ಲ. ಒಂಥರ ಈಗ ಫೇಕ್ ಮೆಡಿಸಿನ್ಸಿಂದ ಏನೂ ಆಗಲ್ಲ. ಮತ್ತು ಕೆಲವು ಮೆಡಿಸಿನ್ಸಿಂದ ಸೈಡ್ ಇಫೆಕ್ಟ್ ಆಗುತ್ತೆ, ರಿಯಾಕ್ಷನ್ಸ್ ಆಗುತ್ತೆ, ಸ್ಕಿನ್ ರ್ಯಾಷಸ್ ಆಗುತ್ತೆ, ಈ ಥರದ್ದಾಗುತ್ತೆ. ಇದರಿಂದನೇ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಸೊ ಇದಕ್ಕೆ ಏನು ಮಾಡ್ಬೇಕಂತೀರಿ ಸರ್ಕಾರ? ಈ ಜಾಲ ಎಷ್ಟು ದೊಡ್ಡದಾಗಿರ್ಬೋದು ಅನ್ಸುತ್ತೆ? ಇದು ನ್ಯಾಷನಲ್ ಲೆವೆಲಲ್ಲಿ ಆಗ್ತಾರಂತ ಇದು ಕ್ರೈಮ್, ಇದು ಬಿಗ್ಗೆಸ್ಟ್ ಕ್ರೈಮ್, ಇದು ಒಂಥರ ಟೆರರಿಸಮ್. ಇದಕ್ಕಾಗಿ ಏನಾಗುತ್ತೆ, ಈಗ ನನಗೆ ಗೊತ್ತಿರೋ ಹಾಗೆಯೇ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಇದನ್ನು ನಿಲ್ಲಿಸಬೇಕಾದ್ರೆ ಸರ್ಕಾರ, ನಾನು ಆವಾಗಲೇ ಹೇಳಿದಾಗೆ QR ಕೋಡ್ನ ಮಾಡಬೇಕು. ಇದು ಒಂಥರ ದೇಶದ್ರೋಹಿ ಕೆಲಸ, ಆ ಥರದ್ದನ್ನ ಸೆಕ್ಷನ್ಸನ್ನು ಹಾಕಿ ಅವರು ಜೈಲಿಂದ ಹೊರಗಡೆ ಬರಬಾರ್ದು, ಆ ಲೆವೆಲ್ವರೆಗೆ ಶಿಕ್ಷೆ ಆಗಬೇಕು. ಹಾಗಾಗಿ ಏನಾಗುತ್ತೆ, ಭಾಳಷ್ಟು ಕೇಸಸ್ಸಲ್ಲಿ ಈ ಥರ ಕೇಸ್ಗಳಾಗ್ತವೆ, ಚಿಕ್ಕ ಪುಟ್ಟ ಕೇಸ್ಗಳನ್ನ ಹಾಕ್ತಾರೆ. ಜಸ್ಟಿಸ್ ಡಿಲೇಡ್, ಜಸ್ಟಿಸ್ ಡಿನೈಡ್ ಅಂತ, ಆಮೇಲೆ ಜಸ್ಟಿಸ್ ಡಿಸ್ಟ್ರಾಯ್ಡ್ ಅಂತ ಆಗ್ತಾ ಇದೆ. ಈ ಕಾನೂನಿನ ಅವಕಾಶಗಳನ್ನು, ಕಾನೂನಲ್ಲಿರುವಂಥ ಲೂಪ್ ಪಾಯಿಂಟ್ಸ್ಗಳನ್ನ ಬಳಸ್ಕೊಂಡು ಭಾಳಷ್ಟು ಜನ ಎಸ್ಕೇಪ್ ಆಗಿದ್ದಾರೆ. ಇದರಲ್ಲೇ ಭಾಳಷ್ಟು ಜನ ಬೇರೆ ಬೇರೆ ರಾಜ್ಯದಲ್ಲಿರೋಂಥ ಕೇಸಸ್ಗಳನ್ನು ನೋಡಿದ್ದೀನಿ ನಾನು. ಹಾಗಾಗಿ ಸರ್ಕಾರ, ಈ ರಾಜ್ಯದಲ್ಲಿ ಸರ್ಕಾರ ಇದಕ್ಕೆ ಸಪ್ರೇಟಾಗಿ ಒಂದು ಕಾನೂನು ಮಾಡಿ, ಸ್ಟ್ರಿಂಜೆಂಟ್ ಆ್ಯಕ್ಷನ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಮಾಡಿ ಅವ್ರಿಗೆ ಶಿಕ್ಷೆ ಮಾಡಿಸ್ಬೇಕು. ಅವಾಗ ಮಾತ್ರ ಸಾಧ್ಯ. ಈಗ ಮೆಡಿಕಲ್ಗಳಲ್ಲಿ ಮಾರಾಟವಾಗ್ತವೆ ಸಾಮಾನ್ಯವಾಗಿ ಔಷಧಿಗಳು, ಬಟ್ ಅದರಲ್ಲಿ ಅವರಿಗೆ ಗೊತ್ತಿರುತ್ತಾ ಅಥವಾ ಗೊತ್ತಿರುವ ಏನು ಅನಿಸುತ್ತೆ ಸರ್? ಅಂದರೆ ನಕಲಿ ಯಾವುದು ಅಸಲಿ ಯಾವುದು ಅಂತ ತುಂಬ ಖಂಡಿತವಾಗಿ ಗೊತ್ತಿರುತ್ತೆ. ಈಗ ಅಸಲಿ ಅಂದರೆ ಅದು 100 ರೂಪಾಯಿಗೆ ಇರುತ್ತೆ ಅದರ ಕಾಸ್ಟು. ಅವ್ರು ಏನಂದರೆ ಮ್ಯಾಕ್ಸಿಮಮ್ 10 ರೂಪಾಯಿ ಡಿಸ್ಕೌಂಟ್ ಮಾಡಿ 90 ರೂಪಾಯಿ ಕೊಡ್ತಾರೆ. ಅದು 100 ರೂಪಾಯಿ ಇರೋದ್ರೆ 30 ರೂಪಾಯಿ ಕೊಡ್ತಾರೆ ಅಂತ ಮೆಡಿಕಲ್ ಶಾಪ್ದಾನ ತರ್ತಾನಂದರೆ ಅವನಿಗೆ ಅವನು ಡೌಟ್ ಪಡಬೇಕಾಗಿರೋಂಥದ್ದು, ಅದು ಅಷ್ಟಕ್ಕೆ ಯಾಕೆ ಸೇಲ್ ಮಾಡ್ತಾ ಇದ್ದಾನೆ. ಅವ್ರು ಮಾಡೋದಿಲ್ಲ. ಇವ್ರು ಏನು ಮಾಡ್ತಾರೆ, ಮೆಡಿಕಲ್ ಸ್ಟಾಪಲ್ಲಿ ಇರೋಂಥವ್ರು ಯಾರು ಕ್ವಾಲಿಫೈಡ್ ಆಗಿ ಇರೋದೇ ಇಲ್ಲ. ಭಾಳಷ್ಟು ಜನ 100% ಮೆಡಿಕಲ್ ಸ್ಟಾಪಲ್ಲಿ ಇರೋಂಥದ್ದು SLCನೋ PUC ಫೇಲ್ ಆಗಿರೋನೋ, ಯಾವುದೋ ಡಾಕ್ಟರ್ ಹತ್ರ ಕಸ ಗುಡಿಸ್ಕೊಂಡಿರೋನೋ, ಅವರು ಬಂದು ಮೆಡಿಕಲ್ ಶಾಪನ್ನು ಓಪನ್ ಮಾಡ್ತಾರೆ, ಚಿಕ್ಕದ ಮೆಡಿಸಿನ್ಸ್ನ ಮಾಡ್ತಾರೆ. ಅವ್ರು ಮಾಡ್ತಾ ಇರೋದು ಪ್ಯೂರ್ಲಿ ದಂಧೆ, ಮೋಸದ ದಂಧೆ ಮಾಡ್ತಾರೆ. 100 ರೂಪಾಯಿ 30 ರೂಪಾಯಿ 30 ರೂಪಾಯಿಗೆ ತೊಗೊಂಬಂದು ಮಾರಾಟ ಮಾಡ್ತಾನೆ, ಅವ್ನು 100 ರೂಪಾಯಿಗೆ ನಮಗೆ ಮಾರ್ತಾನೆ. ಹಾಗಾಗಿ ಗೊತ್ತಿರುತ್ತೆ. ಅದಕ್ಕೂ ಮೆಡಿಕಲ್ ಶಾಪ್ದವ್ರ ಮೇಲೇನೂ, ಅದು ಯಾರು ಅಲ್ಲಿಂದ ಪ್ರೊಕ್ಯೂರ್ ಮಾಡಿರ್ತಾರೋ ಅದನ್ನು ತೊಗೊಂಬಂದಿರ್ತಾರೋ ಅವ್ರ ಮೇಲೂ ಶಿಕ್ಷೆ ಆಗಬೇಕಾಗಿರೋಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದ್ರ ಬಗ್ಗೆ ಗೊತ್ತಿದ್ದು ದಂಧೆಗೋಸ್ಕರ ಇದನ್ನು ಮಾಡ್ತಾ ಇರ್ತಾರೆ. ಇಂಥ ವಿಚಾರಗಳಲ್ಲಿ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಎಚ್ಚರಿಕೆ ವಹಿಸಬೇಕು ಸರ್? ಇಲ್ಲ, ನಿಜವಾಗ್ಲೂ ಆರೋಗ್ಯ ಇಲಾಖೆ UT ಖಾದರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಥರದ್ದು ಸಾಕಷ್ಟು ಇರುತ್ತೆ. ಒಬ್ಬ ಬೀಟ್ ಪೊಲೀಸ್ ಕಂಡು ಹಿಡಿದಿರೋದಕ್ಕೆ ಇದಾಗಿರೋಂಥದ್ದು. ಬೀಟ್ ಪೊಲೀಸ್ಗೆ ಸನ್ಮಾನ ಮಾಡಬೇಕು, ಅವನಿಗೆ ಏನಂದರೆ ಹಾನರರಿ ಮನಿ ಕೊಡಬೇಕು. ಆ ಥರದನ್ನು ಹಿಡಿದಿರೋಂಥದ್ದು ಆರೋಗ್ಯ ಇಲಾಖೆ ಹಿಡಿದಿದ್ದಲ್ಲ, ಇದನ್ನು ಯಾವುದೋ ಒಬ್ಬ ಬೀಟ್ ಪೊಲೀಸ್ ಹೋಗಿರೋಂಥ ಹಿಡಿದಿರೋಂಥದ್ದು. ಹಾಗಾಗಿ ಆರೋಗ್ಯ ಇಲಾಖೆ ಸಹಭಾಗಿತ್ವಲಾಗಿದೆ. ಆದರೆ ಈ ಇನ್ಫಾರ್ಮೇಷನ್ಸ್ ನೋಡಿ, ಅಂಥದ್ದು ಕಾರ್ಟಲ್ ಇರುವಂಥದ್ದು 5 ಕೋಟಿ ಮೆಡಿಸಿನ್ ಸಿಗುತ್ತೆ. ಈ ಥರದ್ದು ಜಾಲ ಇಡೀ ರಾಜ್ಯಾದ್ಯಂತ ಇರುತ್ತೆ, ಒಂದು ಕಡೆ ಸಿಕ್ಕಿದೆ. ಹಾಗಾಗಿ ಇದಕ್ಕೆ ಸಪ್ರೇಟ್ ವಿಜಿಲೆನ್ಸ್ ವಿಂಗಲ್ಲೋ ಅಥವಾ ಜನರಿಗೆ ಜಾಗೃತಿ ಆಗಂಗೆ ಈಗ ಆರೋಗ್ಯ ಸಚಿವ UT ಖಾದರ್ ಅವರಿಗೆ ಒಂದು ಹೆಲ್ಪ್ಲೈನ್ ತೆಗೆದುಬಿಡ್ಬೇಕು. ಯಾವುದಾದ್ರೂ ನಿಮ್ಗೆ ಈ ಥರದ್ದು ನಿಮ್ಗೆ ಕಂಡು ಬಂದರೆ, ಸಂಶಯಾಸ್ಪದ ಬಂದರೆ ವಾಟ್ಸಪ್ ಮಾಡಿ, ಡಾಕ್ಯುಮೆಂಟ್ಸ್ ಕಳಿಸಿ, ಅಥವಾ ಈ ಥರ ಫೇಕ್ ಇದೆ ಅಂತ ಇನ್ಫಾರ್ಮೇಷನ್ ಕೊಡೋದು ಒಂದು ಹೆಲ್ಪ್ಲೈನ್ ಬೇಕಲ್ಲ ರಾಜ್ಯದ ಆರೋಗ್ಯ ಇಲಾಖೆದ. ಯಾವುದೂ ಇಲ್ಲವೇ ಇಲ್ಲ. ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ಸಂಪರ್ಕ ಮಾಡಬೇಕು ಗೊತ್ತಾಗೋದಿಲ್ಲ. ನಾನೊಬ್ಬ ಹೋರಾಟಗಾರನಾಗಿ ನಾನು ಯಾರನ್ನಾದ್ರೂ ಅಪ್ರೋಚ್ ಮಾಡ್ಬೇಕಂದ್ರೆ ಯಾರಿಗೋ ಮೇಲ್ ಮಾಡಿದರೆ, ಕಾಲ್ ಮಾಡಿದರೆ ಯಾರು ರೆಸ್ಪಾಂಡ್ ಮಾಡೋದೇ ಇಲ್ಲ. ಅದಕ್ಕಾಗಿ ಸಪ್ರೇಟ್ ಒಂದು ಹೆಲ್ಪ್ಲೈನ್ ಮಾಡಿ, ಆವಾಗ ಇದಕ್ಕೆ ಸಂಬಂಧಪಟ್ಟಿರೋಂಥ ಮೆಡಿಕಲ್ ಮಾಫಿಯಾಗೆ ಸಂಬಂಧಪಟ್ಟಿರೋಂಥ ದಾಖಲೆಗಳನ್ನು, ಆಡಿಯೋಗಳನ್ನು ಅಥವಾ ಇಂಥ ಮಾಫಿಯಾಗಳನ್ನು ಬ್ರೇಕ್ ಮಾಡ್ಬೋದು. ಈಗ ಆಲ್ರೆಡಿ ಸುಮಾರು ಹೆಲ್ಪ್ಲೈನ್ಗಳಿದಾವೆ, ಬಟ್ ಮತ್ತೊಂದು ಸರ್ಕಾರದ ಹೆಲ್ಪ್ಲೈನ್ ಆದರೆ ಇದು ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಸರ್? ಈಗ ಸರ್ಕಾರದ ಹೆಲ್ಪ್ಲೈನ್ಗಳು, ಸರ್ಕಾರಿ ಸ್ಕೀಮ್ಗಳು ಒಂದು ಸ್ಕ್ಯಾಮ್ಗಳು ಇದ್ದಂಗೆ. ನಿಜವಾಗ್ಲೂ ಆ ಥರದ್ದಿದೆ. ಸರ್ಕಾರ ಯಾವುದೋ ಒಂದು ಸ್ಕೀಮ್ ಮಾಡಿದರೆ ಒಂದು ಸ್ಕ್ಯಾಮ್ ಇದ್ದೇ ಇರುತ್ತೆ. ಈಗ ಯಾವ ಹೆಲ್ಪ್ಲೈನ್ ವರ್ಕ್ ಆಗುತ್ತೆ? ಯಾವುದಾದ್ರು ಫೋನ್ ಮಾಡಿದರೆ ಯಾವ್ದು ಹೆಲ್ಪ್ಲೈನ್ ವರ್ಕ್ ಆಗುತ್ತೆ? ಆಗೋದಿಲ್ಲ. 112 ಪೊಲೀಸದು ಒಂದು ಹೆಲ್ಪ್ಲೈನ್ ವರ್ಕ್ ಆಗ್ತಾ ಇದೆ, ನಾನು ತುಂಬ ಟ್ರೈ ಮಾಡಿದ್ದೀನಿ. ಇನ್ನು ಸಾಕಷ್ಟು ಹೆಲ್ಪ್ಲೈನ್ಗಳಿದ್ದಾವೆ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದು ಸ್ಪೆಸಿಫಿಕ್ ಆಗಿ ಡೆಡಿಕೇಟೆಡ್ ಆಗಿ ಅದಕ್ಕೆ ಎಂಪ್ಲಾಯ್ ನೇಮಿಸಿ, ಅಥವಾ ಈಗ ಹರ್ಷ ಗುಪ್ತಾ ಸರ್ ಇದ್ದರು, ಯಾರು ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಆಗಂತ ಹರ್ಷ ಗುಪ್ತಾ ಸರ್, ಅಂಥವ್ರು ಪ್ರಾಮಾಣಿಕ ಅಧಿಕಾರಿ ಇದ್ದಾಗ ಅವ್ರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿದರೆ, ಇವನ್ ಆಡಿಯೋ ಮೆಸೇಜ್ ಕಳಿಸಿದ್ರು ಹರ್ಷ ಗುಪ್ತಾ ಸರ್ ರಿಪ್ಲೈ ಮಾಡ್ತಾಯಿದ್ರು, ಅದಕ್ಕೆ ಉತ್ತರ ಕೊಡ್ತಾಯಿದ್ರು. IAS ಆಫೀಸರು ಅದನ್ನ ಹ್ಯಾಂಡಲ್ ಮಾಡ್ತಾಯಿದ್ರು. ಆ ಥರದ್ದು ಈಗ ಇಲ್ಲವೇ ಇಲ್ಲ. ಈಗ ರಿತ್ವಿಕ್ ಪಾಂಡೆ ಅಂತ ಬಂದಿದ್ದಾರೆ, ಅವರು ಆದರೂ ಅಟ್ಲೀಸ್ಟು ವಾಟ್ಸಪ್ಪನ್ನು ಬಂದಾಗಿದೆ, ವಾಟ್ಸಪ್ಪನ್ನು ಸ್ಟಾರ್ಟ್ ಮಾಡಬೇಕು. ಈ ಥರದ್ದು ಯಾರಾದರೂ ಇನ್ಫಾರ್ಮೇಷನ್ ಕೊಟ್ಟಾಗ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು. ಸರ್, ಈಗ ಅಂದರೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಸಾರ್ವಜನಿಕರು ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು, ಎಚ್ಚರಿಕೆ ಆಗಿರಬೇಕು ಇಂಥ ಒಂದು ಮಾಫಿಯಾ ಜೊತೆಗೆ ಈ ನಕಲಿ ಔಷಧಿಗಳ ಜಾಲದ ಬಗ್ಗೆ? ಈಗ ನೋಡಿ, ಸಾರ್ವಜನಿಕರು ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ, ಡಾಕ್ಟ್ರ್ ಜವಾಬ್ದಾರಿ ಅಂತಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಜವಾಬ್ದಾರಿ ಇರಬೇಕು. ಜನರು ಜಾಗೃತಿ ಆಗಬೇಕು. ಯಾರಾದರೂ 100 ರೂಪಾಯಿ ಔಷಧಿನ 30 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ರೆ, ಅಯ್ಯೋ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಅಂತ ತೊಗೊಂಡು ಹೋಗ್ಬಿಟ್ರೆ ನಿಮ್ಮ ಜೀವ ನರಕ ಆಗುತ್ತೆ.
ಈ ಕಡೆ ದುಡ್ಡು ಹೋಯಿತು, ಉಂಡು ಹೋದ ಕೊಂಡು ಹೋದ ಅಂತ ಥರದಾಗುತ್ತೆ. ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ. ಆಮೇಲೆ ಜೆನ್ರಿಕ್ ಮೆಡಿಸಿನ್ಸ್ ಭಾಳ ಜನ ಗೊತ್ತಾಗಲ್ಲ, ಜೆನ್ರಿಕ್ಕು ಕಂಪ್ನಿನೋ ಬ್ರ್ಯಾಂಡೆಡೋ ಇದು ಯಾವುದು ಗೊತ್ತಾಗಲ್ಲ. ಡಾಕ್ಟ್ರೆ ಇದರಿಂದ ನಮಗೆ ತಲೆನೋವು ಕಡಿಮೆ ಆಗುತ್ತಾ, ಹೊಟ್ಟೆ ನೋವು ಕಡಿಮೆ ಆಗುತ್ತಾ ಅಂತ ತೊಗೊಂಡು ಹೋಗ್ತಾ ಇರ್ತಾರೆ. ಹೊರತಾಗಿ ಯಾವುದಾದ್ರೂ ಮೆಡಿಸಿನ್ಸ್ ತೊಗೋಬೇಕಂದ್ರೆ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಚೀಟಿ ಬರೆದು ಕೊಟ್ಟರು ಬರ್ಕೊಂಡು ಮೆಡಿಕಲ್ ಶಾಪಲ್ಲಿ ಹೋಗಿ ತೊಗೊಂಬಂದು ಮತ್ತೆ ಡಾಕ್ಟ್ರಿಗೆ ತೋರಿಸ್ಬೇಕು, ಇದು ಒರಿಜಿನಲ್ ಮಾತ್ರೆನಾ ಅಥವಾ ಇದು ಯಾವುದಾದ್ರೂ ಫೇಕ್ ಡ್ರಗ್ಸ್ ಇದೆಯಾ, ಈ ಥರ ಚೆಕ್ ಮಾಡಿ ತೊಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ಈ ಥರದ ಮೋಸಕ್ಕೆ ಜಾಲಕ್ಕೆ ಸಿಲುಕಿ ಸಾಕಷ್ಟು ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ, ಸಾವು ನೋವುಗಳು ಸಂಭವಿಸ್ತವೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ಆ ಔಷಧಿಗಳನ್ನು ನಾವು ಖರೀದಿ ಮಾಡೋ ಮುನ್ನ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು. ಇನ್ನು ಮುಂದಾದರೂ ಔಷಧಿಗಳನ್ನು ಖರೀದಿಸುವಾಗ ಅವು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ಖರೀದಿ ಮಾಡೋದು ಸೂಕ್ತ ಅನ್ನೋದು ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬೆ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.